ಶೇಂಗಾ ಮತ್ತು ಅವಲಕ್ಕಿನ ಬಳಸ್ಕೊಂಡು ಸೂಪರ್ ಆಗಿರುವಂತಹ ಒಂದು ಹೆಲ್ದಿ ಲಾಡು ರೆಸಿಪಿ ಮಾಡೋಣ ಬನ್ನಿ. ತುಂಬಾ ರುಚಿಯಾಗಿರುತ್ತೆ, ಟ್ರೈ ಮಾಡಿ ನೋಡಿ. 1 ಕಪ್ ಗಟ್ಟಿ ಅವಲಕ್ಕಿನ ಗರಿಗರಿ ಆಗೋ ತನಕ ಹುರ್ಕೊಂಡು ಪ್ಲೇಟ್ನಲ್ಲಿ ಹಾಕಿಡಬೇಕು. ಇವಾಗ ಇದೇ ಪ್ಯಾನ್ನಲ್ಲಿ 1 ಕಪ್ ಆಗೋಷ್ಟು ಶೇಂಗಾ ಬೀಜ ಹಾಕ್ಕೊಂಡು ಗರಿಗರಿ ಆಗೋ ತನಕ ಇದು ಕೂಡ ಹುರ್ಕೊಂಡು ಸಪ್ರೇಟಾಗಿ ಎತ್ತಿಡ್ತಿದ್ದೀನಿ. ತುಂಬಾ ರುಚಿಯಾಗಿರುತ್ತೆ ಮತ್ತು ತುಂಬ ಹೆಲ್ದಿ ಕೂಡ ಈ ಲಾಡು ರೆಸಿಪಿ. ಟ್ರೈ ಮಾಡಿ ನೋಡಿ, ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ. ತಣ್ಣಗಾದ್ಮೇಲೆ ಇದನ್ನು ಮಿಕ್ಸಿಯಲ್ಲಿ ಪೌಡ್ರ್ ಮಾಡ್ಕೊತಿದ್ದೀನಿ. ಅವಲಕ್ಕಿ ನೋಡಿ ಯಾವ ರೀತಿ ಪೌಡ್ರ್ ಮಾಡ್ಕೊಂಡಿನಿ, ಅದೇ ರೀತಿ ಶೇಂಗಾ ಬೀಜ ಕೂಡ ಪೌಡ್ರ್ ಮಾಡ್ಕೊತಿದ್ದೀನಿ. ತಣ್ಣಗಾದ್ಮೇಲೆ ಪೌಡ್ರ್ ಮಾಡ್ಕೊಳ್ಳಿ, ಈ ರೀತಿ ಡ್ರೈ ಆಗಿ ಬರುತ್ತೆ ನಮ್ಮ ಪೌಡರ. ಓಕೆ, ಎರಡು ಸೇರಿಸಿ ಮಿಕ್ಸ್ ಮಾಡ್ಕೊಂಡು ಇವಾಗ ಪ್ಯಾನ್ನಲ್ಲಿ 1.5 ಕಪ್ ಆಗುವಷ್ಟು ಬೆಲ್ಲ, ಅರ್ಧ ಕಪ್ ಆಗುವಷ್ಟು ನೀರು ಹಾಕ್ಕೊಂಡು ಜಸ್ಟ್ ಬೆಲ್ಲನ ಮೆಲ್ಟ್ ಮಾಡ್ಕೊಂಡು ತೊಗೋಬೇಕು. ನಮಗೇನು ಪಾಕ ಏನು ಬೇಕಾಗಿಲ್ಲ, ಹೀಗಾಗಿ ಬೆಲ್ಲನ ಕರಗಿಸ್ಕೊಂಡು ತೊಗೋಬೇಕಾಗುತ್ತೆ ಅಷ್ಟೇ. ಬೆಲ್ಲ ಕರಗಿದೆ, ಇವಾಗ ಕೆಳಗಡೆ ಎತ್ತಿಡ್ತಿದ್ದೀನಿ. ಮತ್ತು ಇನ್ನೊಂದು ಕಡೆಯಲ್ಲಿ ತುಪ್ಪ ಹಾಕ್ತಿದ್ದೀನಿ. ಸ್ವಲ್ಪನೇ ತುಪ್ಪ ಬಿಸಿ ಆದಮೇಲೆ ಕಾಜು ಮತ್ತು ಬಾದಾಮನ್ನ ಕೆಂಪಾಗೋ ತನಕ ಹುರ್ಕೋಬೇಕು. ಕಾಜು ಬಾದಾಮ್ ಕೆಂಪಾದ್ಮೇಲೆ ಸ್ವಲ್ಪನೇ ಕೊಬ್ಬರಿ ಪೌಡ್ರ್ ಹಾಕ್ಕೊತಿದ್ದೀನಿ. ತುರ್ಕೊಂಡು ಒಂದು ಅರ್ಧ ಕಪ್ ಆಗೋಷ್ಟು ಹಾಕ್ಕೊಂಡಿನಿ. ಹಸಿ ವಾಸನೆ ಹೋಗೋ ತನಕ ಹುರ್ಕೊಂಡಾದ್ಮೇಲೆ ಇವಾಗ ನಾವು ಮಾಡಿದಂತಹ ಪಾಕನ ಈ ರೀತಿ ಸೋಸ್ಕೊಂಡು ಹಾಕೋಬೇಕು. ಜಸ್ಟ್ ಇವಾಗ ಮಿಕ್ಸ್ ಮಾಡ್ಕೊತಿದ್ದೀನಿ. ಮಿಕ್ಸ್ ಮಾಡ್ಕೊಂಡು ಇವಾಗ ನಾವು ಮಾಡಿದಂತಹ ಪೌಡ್ರ್ ಹಾಕ್ಕೊತಿದ್ದೀನಿ, ಬೆಲ್ಲ ಮತ್ತು ಅವಲಕ್ಕಿದು. ಇವಾಗ ಏನಿಲ್ಲ, ನೀಟಾಗಿ ಒಂದು 3-4 ನಿಮಿಷ ಮಿಕ್ಸ್ ಮಾಡ್ಕೊಂಡು ತೊಗೋಬೇಕು ಅಷ್ಟೇ. ಗಟ್ಟಿ ಆಗುತ್ತಾ ಬರುತ್ತೆ ಒಂದು 3-4 ನಿಮಿಷದಲ್ಲಿ. ಏಲಕ್ಕಿ ಪೌಡ್ರ್ ಹಾಕ್ಕೊಂಡಿನಿ ಮತ್ತು ತಳ ಬಿಟ್ಕೊಳ್ಳುತ್ತೆ ಇದು. ಓಕೆ ನೋಡಿ, ಒಂದು 4-5 ನಿಮಿಷ ಆಗಿದೆ. ಇವಾಗ ಪೂರ್ತಿಯಾಗಿ ತಳ ಬಿಟ್ಕೊಂಡಿದೆ. ಈ ರೀತಿ ಆದಮೇಲೆ ಲಡ್ಡು ಸ್ವಲ್ಪ ಉಗುರು ಬೆಚ್ಚಗಾದ್ಮೇಲೆ ಈ ಲಡ್ಡುನ ಕಟ್ಕೊಂಡು 15 ದಿನ ಸ್ಟೋರ್ ಮಾಡಿ ಇಟ್ಕೋಬಹುದು. ಓಕೆ, ಥ್ಯಾಂಕ್ ಯು ಸೊ ಮಚ್. ಹೆಲ್ದಿ ಲಾಡು ರೆಸಿಪಿ